ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ ಮಾಲೂರು ವಿಧಾನಸಭಾ ಕ್ಷೇತ್ರದ ಚುನಾವಣಾ ಮರು ಮತ ಎಣಿಕಾ ವಿಚಾರ. ನಿಮಗೆಲ್ಲ ತಿಳಿದಿರೋ ಹಾಗೆ 2023ರ ಮಾಲೂರು ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ನಂಜೇಗೌಡರು ಮಂಜುನಾಥ ಗೌಡರ ವಿರುದ್ಧ 248 ಮತಗಳ ಅಂತರದಿಂದ ಜಯಬೇರಿಯನ್ನ ಬಾರಿಸಿದ್ರು. ಕೇವಲ ಕೆಲವೇ ಮತಗಳಿಂದ ಸೋತಿದ್ದ ಮಂಜುನಾಥ ಗೌಡರು ಮರುಮತ ಎಣಿಕೆ ಆಗಬೇಕು ಅಂತ ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ರು. ಇದಕ್ಕೆ ಒಪ್ಪಿಕೊಂಡ ಅಧಿಕಾರಿಗಳು ಮಾಸ್ತಿ ಹೋಬಳಿಯ 5 ಬೂತ್ಗಳ ವಿವಿಪ್ಯಾಟ್ಗಳ ಯಂತ್ರಗಳ ಮರು ಮತ ಎಣಿಕೆಯನ್ನ ಕೂಡ ಮಾಡಿದ್ರು. ಅದರಲ್ಲಿಯೂ ಕೂಡ ನಂಜೇಗೌಡರು ಜಯಬೇರಿಯನ್ನ ಬಾರಿಸಿದ್ರು. ಇದರಿಂದ ಅಸಮಾಧಾನಗೊಂಡ ಮಂಜುನಾಥ ಗೌಡರು ನಂಜೇಗೌಡರ ಆಯ್ಕೆಯನ್ನ ರದ್ದು ಮಾಡಬೇಕು ಹಾಗೂ ಮರು ಮತ ಎಣಿಕೆ ಆಗಬೇಕು ಅಂತ ಹೈಕೋರ್ಟ್ ಮೆಟ್ಟಿಲೇರಿತು. ಈ ಒಂದು ವಿಚಾರಣೆಯನ್ನ ನಡೆಸಿದ ಹೈಕೋರ್ಟ್ ನಂಜೇಗೌಡರ ಆಯ್ಕೆಯನ್ನ ಅಸಿಂಧುಗೊಳಿಸಿ 30 ದಿನಗಳ ಒಳಗೆ ಮರು ಮತ ಎಣಿಕೆ ನಡೀಬೇಕು ಅಂತ ಆದೇಶವನ್ನ ನೀಡಿತ್ತು. ಈ ಒಂದು ಆದೇಶವನ್ನ ಪ್ರಶ್ನಿಸಿ ನಂಜೇಗೌಡರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿದ್ರು. ಅಲ್ಲಿ ಅಸಿಂಧುವನ್ನ ತಡೆಯಾಜ್ಞೆಗೊಳಿಸಿ 40 ದಿನಗಳಲ್ಲಿ ಮರು ಮತ ಎಣಿಕೆಯನ್ನ ಮಾಡಬೇಕು, ಹಾಗೇನೆ ಮುಚ್ಚಿದ ಲಕೋಟೆಯಲ್ಲಿ ಮರು ಮತ ಎಣಿಕೆಯ ವರದಿಯನ್ನ ಸಲ್ಲಿಸಬೇಕು ಅಂತ ಆದೇಶವನ್ನ ಹೊರಡಿಸಿದೆ. ಇದರಂತೆ ಎಲ್ಲ ಸಕಲ ಸಿದ್ಧತೆಗಳನ್ನ ನಡೆಸಿಕೊಂಡಿದ್ದು ಕೋಲಾರದ ಹೊರವಲಯದ ಟಮಕಾದಲ್ಲಿರುವ ತೋಟಗಾರಿಕಾ ಮಹಾವಿಶ್ವವಿದ್ಯಾಲಯದ ಕೊಠಡಿಯಲ್ಲಿ ಇದೇ ಮಂಗಳವಾರ ಅಂದ್ರೆ ನವೆಂಬರ್ 11ರಂದು ಬೆಳಗ್ಗೆ 8 ಗಂಟೆಗೆ ಅಂಚೆಯಿಂದ ಬಂದಂತಹ ಮತಗಳು ಹಾಗೂ ಇವಿಎಂ ಪ್ಯಾಡ್ನಿಂದ ಬಂದಂತಹ ಮತಗಳ ಎಣಿಕೆ ಮರು ಮತ ಎಣಿಕೆ ನಡೆಯಲಿದೆ. ಇದಕ್ಕೆ ಬೇಕಾಗಿರುವ ಎಲ್ಲ ಸಕಲ ಸಿದ್ಧತೆಗಳನ್ನ ಈಗಾಗಲೇ ಮಾಡಿಕೊಂಡಿದ್ದು ಚುನಾವಣಾಧಿಕಾರಿಗಳು, ಸಹಾಯಕ ಚುನಾವಣಾಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು, ಸಹಾಯಕ ಸಿಬ್ಬಂದಿಗಳನ್ನ ಕೂಡ ನೇಮಕ ಮಾಡಲಾಗಿದೆ. ಸದ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಅಂದ್ರೆ ಇದೇ ಪ್ರಪ್ರಥಮ ಬಾರಿಗೆ ಮರು ಮತ ಎಣಿಕೆ ನಡೀತಾ ಇದೆ. ಫಲಿತಾಂಶ ಏನಾಗಬಹುದು ಅಂತ ಸಾರ್ವಜನಿಕ ವಲಯದಲ್ಲಿ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ. ಬಟ್ ಫಲಿತಾಂಶ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಲೇಬೇಕು. ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಯು ಟೈಮ್ಸ್ ಕನ್ನಡ, ಸದಾ ನಿಮ್ಮೊಂದಿಗೆ.